ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಮತ್ತೆ ನಾವು 27ನೇ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಕ್ವಶನ್ ಈ ರೀತಿ ಇದೆ: 3x ಆವರಣ 3x - 2 -1 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತದೆ. 3x ಆವರಣ 3x - 2 -1. ಮಕ್ಕಳು ಇದೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏನಾಗುತ್ತೆ ಅಂದ್ರೆ ಇದು ವರ್ಗ ಸಮೀಕರಣ ಅಂತ ಕೊಟ್ಟಾಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ. ನಾವು ಡೈರೆಕ್ಟ್ ಆಗಿ ಇಲ್ಲಿ 3 ಅಂತ ಇನ್ನೊಂದು 3 ಅಂತ ಎ ಬಿ ಅಂತ ತಗೊಳ್ಳೋಕೆ ಹೋಗಬಾರ್ದು. ಮೊದಲು ಇದು ಆದರ್ಶ ರೂಪದಲ್ಲಿ ಐತಾ ಇಲ್ಲ ಅಂತ ಚೆಕ್ ಮಾಡಬೇಕು. ನೀವು ನೋಡ್ತಾ ಇದ್ರೆ ಇಲ್ಲಿ x² ಇಲ್ಲ, ಹಾಗಾಗಿ ಇದು ಆದರ್ಶ ರೂಪದಲ್ಲಿ ಇಲ್ಲ ಅಂತ ಹೇಳ್ತೀವಿ. ಸೊ ಇಲ್ಲಿ ಆವರಣ ಇರೋದ್ರಿಂದ ಮೊದಲು ಇದನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ. ಸೊ ಮೊದಲು 3x × 3x ಏನಾಗ್ತದೆ, 3 3 9x × x x² ಆಗುತ್ತೆ. ತದನಂತರ 3x × -2 ಪ್ಲಸ್ × ಮೈನಸ್ 3 2 6 1x ಇದೆ 1x ಬರುತ್ತೆ is equals to -1 ಇದೆ -1 ಅನ್ನು ಈ ಕಡೆ ತಗೊಂತೀವಿ. ನೆಕ್ಸ್ಟ್ 9x² -6x plus 1 is equals to 0 ಆಗುತ್ತೆ. -1 ಈ ಕಡೆ ಬಂದ್ರೆ +1 ಆಗುತ್ತೆ ಅಂತ ಹೇಳಿ. ಸೊ ತದನಂತರ ನಾವಿಲ್ಲಿ ax² bx c is equals to 0 ಅಂತ ಹಾಕೊಂತೇವೆ. ಸೊ ಇಲ್ಲಿ a ನ ಬೆಲೆ ನಾವು ನೋಡ್ತೇವೆ. a ನ ಬೆಲೆ 9 ಆಗಿರುತ್ತದೆ. ಅದೇ ರೀತಿ b ನ ಬೆಲೆ -6 ಆಗಿರುತ್ತದೆ. ನೆಕ್ಸ್ಟ್ c ನ ಬೆಲೆ 1 ಆಗಿರುತ್ತದೆ, ಅದಲ್ವಾ? ಸೊ a ನ ಬೆಲೆ 9, b ನ ಬೆಲೆ -6, c ನ ಬೆಲೆ 1 ಆಗಿದೆ ಅಂತ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗಿರೋದು, ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಲಿಕ್ಕೆ ನಾವೇನ್ ಮಾಡ್ತೇವೆ, ಡೆಲ್ಟಾ ನ ಯೂಸ್ ಮಾಡ್ತೇವೆ. ಸೊ ಡೆಲ್ಟಾ ಸೂತ್ರ ಏನಾಗಿರ್ತದೆ, b² - 4a × c ಅಂತ ಹೇಳಿ. ಹಾಗಾದ್ರೆ b² ಅಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಿ, b ಅಂದ್ರೆ -6 ಇದರ ವರ್ಗ, -4 ಬರ್ಕೊಂತೀನಿ, a ಅಂದ್ರೆ 9, c ಅಂದ್ರೆ 1 ಅಂತ. ಸೊ ಫೈನಲಿ ಏನಾಗ್ತದೆ, ಇದು -6 ವರ್ಗ ನೆನಪಿಟ್ಕೊಳ್ಳಿ. 6 ವರ್ಗ ಅಂದ್ರೂ 6 36 ಬರ್ತದೆ. ಅದೇ ರೀತಿ -6 ವರ್ಗ ಅಂದ್ರೂ ಕೂಡ -6 ಗುಣಾಕಾರ -6 ಮೈನಸ್ ಇಂಟು ಮೈನಸ್ ಪ್ಲಸ್ 6 36. ಸೊ ಯಾವುದೇ ನೆಗೆಟಿವ್ ನಂಬರ್ ಮೈನಸ್ ನಂಬರ್ ನ ವರ್ಗವು ಕೂಡ ಪಾಸಿಟಿವ್ ಆಗುತ್ತೆ, ಧನ ಸಂಖ್ಯೆ ಉತ್ತರ ಬರ್ತದೆ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ 6 36 ಆಗುತ್ತದೆ. -9 36. ಸೊ ಪ್ಲಸ್ 36 -36 ಎರಡು ಸೇರಿ 0 ಆಗುತ್ತೆ. ಅಂದ್ರೆ ಡೆಲ್ಟಾ ಬೆಲೆ 0 ಆಗುತ್ತೆ. ಸೊ ಇದರರ್ಥ ಏನಪ್ಪಾ ಅಂದ್ರೆ ಡೆಲ್ಟಾ = 0 ಆದ್ರೆ ಇದೇನಾಗುತ್ತೆ, ಈ ವರ್ಗ ಸಮೀಕರಣದ ಸೂತ್ರ ನಮಗೆಲ್ಲ ಗೊತ್ತಿದ್ದಾವೆ. ಸೊ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಏನಾಗಿರುತ್ತದೆ, ಸ್ವಭಾವವು ವಾಸ್ತವ ಮತ್ತು ಸಮವಾಗಿರುತ್ತದೆ. ಸೊ ಈ ರೀತಿಯಾಗಿ ನಾವು ಇಲ್ಲಿ ಕ್ಲಿಯರ್ ಮಾಡ್ಕೊಂತೀವಿ. ಸೊ ಇಲ್ಲಿ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನ ನಾವು ಈ ರೀತಿ ಕಂಡುಹಿಡಿತೀವಿ. ದಯವಿಟ್ಟು ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಆಗಿದೆ. ಧನ್ಯವಾದಗಳು. ಓಕೆ ವಿದ್ಯಾರ್ಥಿಗಳ, ಈಗ ಅದೇ ರೀತಿಯಾಗಿ ಇದೇ 27ನೇ ಕ್ವಶನ್ ಅಲ್ಲಿ ಇನ್ನೊಂದು ಸಬ್ ಕ್ವಶನ್ ಅನ್ನು ಕೇಳಿದ್ರೆ ಸೇಮ್ ಕ್ವಶನ್ಸ್ ಸೇಮ್ ಕಾನ್ಸೆಪ್ಟ್ ಸ್ವಲ್ಪ ಡಿಫರೆಂಟ್ ಆಗಿರ್ತಕ್ಕಂಥ ಒಂದು ಅಪ್ರೋಚ್ ಅನ್ನ ಇದು ಹೊಂದಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ kx of x - 2 plus r is equals to 0 ಈ ವರ್ಗ ಸಮೀಕರಣವು ವಾಸ್ತವ ಮತ್ತು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ದಯವಿಟ್ಟು ಗಮನಿಸಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ. ಮೊದಲನೇದಾಗಿ ವರ್ಗ ಸಮೀಕರಣವನ್ನು ತಗೊಳ್ಬೇಕು. kx of x - 2 plus r is equals to 0. k of x into x ಅಂದ್ರೆ ಏನಾಗ್ತದೆ, kx² ಆಗ್ತದೆ. ಮೈನಸ್ k into kx into l ಆದ್ರೆ ಏನಾಗುತ್ತೆ, 2kx ಆಗುತ್ತೆ. ಗಮನಿಸಬೇಕು. kx into 2 ಮೈನಸ್ 2kx ಆಗುತ್ತೆ. ಪ್ಲಸ್ r is equals to 0 ಆಗುತ್ತೆ. ಸೊ ಇದನ್ನ ನಮ್ಮ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ನಾವು ಇದನ್ನ ಹೋಲಿಕೆ ಮಾಡಿ ನೋಡಿದಾಗ ax² + bx + c = 0 ಆಗಿ ಹೋಲಿಕೆ ಮಾಡಿ ನೋಡಿದಾಗ a ನ ಬೆಲೆ ಏನಾಗ್ತದೆ, k ಆಗ್ತದೆ. b ನ ಬೆಲೆ ಏನಾಗ್ತದೆ, -2k ಆಗ್ತದೆ. c ನ ಬೆಲೆ ಏನಾಗ್ತದೆ, r ಆಗ್ತದೆ. ಸೊ ಇಲ್ಲಿ x ಬಿಟ್ಟು ಉಳಿದಿರತಕ್ಕಂಥದ್ದೆಲ್ಲವೂ b ಆಗ್ತದೆ ಅಂತ ಹೇಳಿ. ಸೊ ಹಾಗಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಂಡೀಷನ್ ಏನು ಕೊಡ್ತಾರೆ ಅಂದ್ರೆ, ಈ ವರ್ಗ ಸಮೀಕರಣದ ವಾಸ್ತವ ಮತ್ತು ಸಮನಾದ ಎರಡು ಮೂಲಗಳನ್ನು ಹೊಂದಿದೆ. ವಾಸ್ತವ ಮತ್ತು ಸಮನಾದ ಎರಡು ಮೂಲಗಳನ್ನು ಯಾವಾಗ ಹೊಂದುತ್ತೆ ಅಂತಂದ್ರೆ ಡೆಲ್ಟಾ = 0 ಆಗ. ಸೊ ಇದು ಕಂಡೀಷನ್ ನೆನಪಿಟ್ಕೋಬೇಕು. ಇಲ್ಲಿ ಏನಾಗಿದೆ,
ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮವಾಗಿದೆ. ಹಾಗಾಗಿ ಏನಾಗುತ್ತೆ ಡೆಲ್ಟಾ ಇಸ್ ಟು 0 ಆಗುತ್ತೆ. ಹಾಗಾಗಿ ಡೆಲ್ಟಾ ಇಸ್ ಟು 0 ಅಂದ್ರೆ ಏನಾಗುತ್ತೆ ಬೈ ಬಿ ಸ್ಕ್ವೇರ್ ಮೈನಸ್ 4ac ಇಸ್ ಟು 0 ಆಗಿದೆ ಅಂತ ಅರ್ಥ. ಸೊ ಹಾಗಾದ್ರೆ ಬಿ ಸ್ಕ್ವೇರ್ ಅಂದ್ರೆ ಏನರ್ಥ? ಸೊ ಮೈನಸ್ 2k ಹೋಲ್ ಸ್ಕ್ವೇರ್ ಮೈನಸ್ 4 ಅಂದ್ರೆ 4 ಇಂಟು ಎ ಅಂದ್ರೆ k ಇದೆ, k ಇಂಟು ಸಿ ಅಂದ್ರೆ r ಇದೆ, ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಫೈನಲಿ ಮತ್ತೆ ಇದನ್ನ ನಾನು ಫರ್ದರ್ ಈ ಕಡೆ ತಗೊಂತೀನಿ. ಸೊ ಮೈನಸ್ 2k ಸ್ಕ್ವೇರ್ ಅಂದ್ರೆ ಈ ಎರಡಕ್ಕೂ ಸಮಾನ ಬರುತ್ತೆ. 2 ಸ್ಕ್ವೇರ್ ಅಂದ್ರೆ ಇದು 4 k ಸ್ಕ್ವೇರ್ ಗೆ k ಸ್ಕ್ವೇರ್ ಮೈನಸ್ ಮೈನಸ್. ಸೊ 4 24 ಆಗುತ್ತೆ ಇಂಟು k ಇಸ್ ಈಕ್ವಲ್ಸ್ ಟು 0. ನೋಡಿ ಇಲ್ಲಿ ಮತ್ತೆ ನಾವು ಇಲ್ಲಿ ಸಾಮಾನ್ಯವನ್ನು ತಗೊಂಡಿವಿ. ಅದರಲ್ಲಿ ಏನು ಸಾಮಾನ್ಯ ಇದೆ ಅಂತ ನೋಡ್ರಿ, k ಸಾಮಾನ್ಯ ಇದೆ, ಇಲ್ಲಿ 4 ಇದೆ. ಆದ್ರೆ ಇದನ್ನ 4 24 ಇರೋದ್ರಿಂದ ಇಲ್ಲಿನೂ 4 ಇಲ್ಲಿನೂ 4 ಸಾಮಾನ್ಯ ತಗೊಂತೀನಿ, ಹೊರಗಡೆ ತಗೊಂತೀನಿ. ಸೊ 4k ಸ್ಕ್ವೇರ್ ಇಲ್ಲಿ 4k ಹೊರಗಡೆ ತಗೊಂಡಾಗ k ಅಷ್ಟೇ ಉಳಿತು, ಮೈನಸ್ 4 ಹೊರಗೆ ತಗೊಂಡಿದ್ವಿ 6 ಉಳಿತು, k ನು ಹೊರಗೆ ತಗೊಂಡಿದ್ವಿ ಏನು ಉಳಿದಿಲ್ಲ. ಸೊ ಫೈನಲಿ 4k ಆಫ್ k minus r is equals to 0 ಆಯಿತು. ಸೊ 4k is equals to 0 ಆಗುತ್ತೆ, ಅಥವಾ k minus r is equals to 0 ಆಗುತ್ತೆ. ಸೊ k is equals to 0/4 ಆಗುತ್ತೆ, ಅಥವಾ k is equals to r ಆಗುತ್ತೆ. ಅಂದ್ರೆ k ಏನಾಗಿರುತ್ತದೆ, ಒಂದು 0 ಆಗಿರುತ್ತದೆ, ಅಥವಾ k is equals to r ಆಗಿರುತ್ತದೆ. ಸೊ ಈ ರೀತಿಯಾಗಿ ನಾವು k ನ ಬೆಲೆಯನ್ನ ಈ ರೀತಿ ಲೆಕ್ಕಾಚಾರ ಮಾಡಿ ನಾವು ತಿಳ್ಕೋಬಹುದು. ಇದು 22ನೇ ಕ್ವೆಶ್ಚನ್ ಆಗಿರುತ್ತದೆ. ಇದೇ ರೀತಿ ಇನ್ನೂ ಹಲವಾರು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.